ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ದೇವರು ಈ ಒಂದು ಸಮಯಕ್ಕಾಗಿ ನಾನು ಕರ್ತನಿಗೆ ಕೃತಜ್ಞತೆಗಳನ್ನು ಸ್ತೋತ್ರವನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಬನ್ನಿರಿ, ಕಳೆದ ದಿನಗಳಲ್ಲಿ ಪ್ರೀತಿಯ ಬಗ್ಗೆ ಒಂದೊಂದಾಗಿ ಸತ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಕರ್ತನ ಆಶೀರ್ವಾದ ಮಾಡಲಿ. ನೀವೆಲ್ಲರೂ ಪ್ರಾರ್ಥಿಸ್ತಿದ್ದೀರಿ ಅಂತ ನಾನು ವಿಶ್ವಾಸಿಸ್ತೇನೆ. ಪ್ರೋತ್ಸಾಹ ಮಾಡಿರಿ. ನಾವೆಲ್ಲರೂ ವಾಕ್ಯದಿಂದ ತುಂಬೋಣ. ಕರ್ನಾಟಕವನ್ನು ವಾಕ್ಯದಿಂದ ಬ್ಲೆಸ್ ಮಾಡೋಣ. ನಮ್ಮೆಲ್ಲರ ಸಭೆಗಳು, ಜೀವನಗಳು ಆಶೀರ್ವಾದಗಳಾಗಿರಲಿ. ನೀವು ನನ್ನನ್ನು ಬ್ಲೆಸ್ ಮಾಡಿರಿ. ಸಾಧ್ಯವಾದರೆ ಈ ವಾಕ್ಯದಿಂದ ನಿಮ್ಗೆ ಆಶೀರ್ವಾದ ಆಗಲಿ ಅಂತ ನಾನು ಬಯಸ್ತೇನೆ ಪ್ರಿಯರೇ. ಹಾಗಾಗಿ ಈ ವಾಕ್ಯವು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ನನ್ನ ಒಂದು ವೆಬ್ಸೈಟ್ ಅಕೌಂಟಲ್ಲಿ, ಯೂಟ್ಯೂಬ್ ಅಕೌಂಟಲ್ಲಿ ನಿಮ್ಮ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಒತ್ತಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದವಾಗಿ ನಡೆಸಲಿ. ಈ ಒಂದು ಸಂದೇಶ ಅನೇಕ ಜನರಿಗೆ ಪ್ರಯೋಜನಕಾರಿಯಾಗಿರಲಿ ಅಂತ ಹೇಳಿ ಮತ್ತೊಂದು ಸಾರಿ ನಿಮ್ಮ ಪ್ರೋತ್ಸಾಹಕ್ಕೆ, ನಿಮ್ಮ ಪ್ರೀತಿಗೆ ನನ್ನ ಧನ್ಯವಾದಗಳನ್ನು ನಿಮಗೆ ಸಲ್ಲಿಸುವನಾಗಿದ್ದೇನೆ. ಬನ್ನಿರಿ, ನಾವು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತಿನ ಧ್ಯಾನ ಭಾಗ 3ನೇ ಒಂದು ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರನ್ನು ಪ್ರೀತಿಸುವುದು, ನೆರೆಯವನನ್ನು ಪ್ರೀತಿಸುವುದು ನಮಗೆ ಯಾಕೆ ಕಷ್ಟ ಅನ್ನುವ 3ನೇ ಸಂಗತಿಯನ್ನು ನಾವು ಧ್ಯಾನ ಮಾಡೋಣ. ಬನ್ನಿರಿ, ಕರ್ತನು ನಮಗೆ ಕಷ್ಟ ಮಾಡಿಲ್ಲ, ಆದರೆ ನಾವು ಅದನ್ನು ಕಷ್ಟವಾಗಿ ಮಾಡಿಕೊಂಡು ಕಷ್ಟಪಡ್ತಾ ಇದ್ದೇವೆ. ಆದರೆ ಇದನ್ನು ಬಿಡಿಸಿಕೊಳ್ಳೋಣ ಪ್ರಿಯರೇ. ಆ ಬಿಡಿಸಿಕೊಳ್ಳುವ ಒಂದು ದೊಡ್ಡ ಪ್ರಯತ್ನದಲ್ಲಿ ದೇವರಾತ್ಮನು ನನಗೂ ನಿಮಗೂ ಮಧ್ಯೆ ಇದ್ದು ನಮ್ಮನ್ನು ಬಲಪಡಿಸಲಿ ಪ್ರಿಯರೇ. ಬನ್ನಿರಿ, ನಾವು ಧ್ಯಾನ ಮಾಡೋಣ. ಹಾಗಾದರೆ ಈ ಒಂದು ಧ್ಯಾನ ಭಾಗಕ್ಕಾಗಿ ಆಯ್ದುಕೊಳ್ಳುವಂಥ ವಾಕ್ಯ ಜ್ಞಾನೋಕ್ತಿ 17ನೇ ಅಧ್ಯಾಯ 9ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು, ದೋಷವನ್ನು ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ಳುವನು. ನೋಡ್ರಿ ಪ್ರೀತಿಯ ದೇವರ ಮಕ್ಕಳೇ, ದೋಷವನ್ನು ಮುಚ್ಚಿಡುವವನು. ದೋಷ ಅಂದರೆ ಏನ್ರಿ? ನಮ್ಮ ಜೀವಿತದಲ್ಲಿರುವ ಬಲಹೀನ ಸಂಗತಿಗಳು, ನಮ್ಮ ಜೀವಿತದಲ್ಲಿರುವ ಮಾನಸಿಕವಾದ ಬಲಹೀನತೆಗಳು. ನಾವು ಈ ಭೂಮಿಯ ಮೇಲೆ ಜೀವಿಸಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಮಾತೃಗರ್ಭದಿಂದಲೇ ನಾನು ದ್ರೋಹಿ. ನಾವು ಯಾವಾಗ ಆದಾಮ ಪಾಪಕ್ಕೆ ಒಳಪಟ್ಟನೋ ಇಡೀ ಮನುಕುಲ ಪಾಪಕ್ಕೆ ಒಳಗಾಗೋಯ್ತು. ಪಾಪದ ಸ್ವಭಾವವು ಮನುಷ್ಯನಿಂದ ಮನುಷ್ಯನಿಗೆ ಅದು ಶಾರೀರಿಕವಾಗಿ ಬಿತ್ತಲ್ಪಡ್ತು. ಹುಟ್ಟಿನಿಂದ ನಾನು ಪಾಪಿಯಾಗಿ ಹುಟ್ಟಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರ್ತದೆ. ಜನ್ಮತಾ ಪಾಪ, ಕ್ರಿಯತಾ ಪಾಪ ಎಂಬುದಾಗಿ. ಜನ್ಮದಿಂದ ನಮ್ಮ ಪೂರ್ವಜರ ಪಾಪ ಪರಿಹಾರ ಆಗಲಿಲ್ಲ. ಅವರು ಮಾಡಿದ ಪಾಪಗಳಿಂದ ನಾನು ಹುಟ್ಟಿದೆ, ನಾನು ಮಾಡುವ ಪಾಪಗಳಿಂದ ಮುಂದಿನ ಜನರೇಷನ್ ಹುಟ್ಟುತ್ತದೆ. ಹೀಗೆ ಹುಟ್ಟಿನಿಂದ ಪಾಪ ಬೆಳೀತಾ ಬಂತು. ಮಾತ್ರವಲ್ಲ, ನಮ್ಮ ಕ್ರಿಯೆಗಳಿಂದ ಪಾಪದ ಗುಣಗಳು ಬೆಳೀತಾ ಬಂತು. ಈ ಪಾಪದ ಸ್ವಭಾವಗಳು ನಮ್ಮಲ್ಲಿರುವಾಗ ನಾವು ಒಬ್ರಿಗೊಬ್ಬರು ಇದನ್ನು ಎತ್ತಿ ಆಡಿದರೆ ನಮ್ಮ ಸ್ನೇಹ, ನಮ್ಮ ಪ್ರೀತಿ ಕಳೆದು ಹೋಗ್ತದೆ. ನೀವು ನಿನ್ನ ನೆರೆಯವನನ್ನು ನೀನು ಪ್ರೀತಿಸದೇ ಹೋದರೆ ಕಣ್ಣಿಗೆ ಕಾಣದೇ ಇರುವ ದೇವರನ್ನು ಹೇಗೆ ಪ್ರೀತಿ ಮಾಡುತ್ತೆ ಎಂಬುದಾಗಿ. ನಾವು ನೆರೆಯವನನ್ನು ಪ್ರೀತಿಸ್ತಿದ್ದೀವಿ ಅಂದರೆ ದೇವರನ್ನು ಪ್ರೀತಿಸ್ತಿದ್ದೀವಿ, ದೇವರನ್ನು ಪ್ರೀತಿಸ್ತಿದ್ದೀವಿ ಅಂದರೆ ನೆರೆಯವನನ್ನು ಪ್ರೀತಿಸ್ತಿದ್ದೀವಿ ಎಂಬುದಾಗಿ. ಈಗ ನಾವು ಒಬ್ರಿಗೊಬ್ರು ನಮ್ಮ ದೋಷಗಳನ್ನು ಎತ್ತಿ ಆಡುತ್ತಾ ನಾವು ಬೆಳೆದ್ರೆ, ನಮ್ಮ ಸ್ನೇಹಗಳನ್ನು ಕಳೆದುಕೊಳ್ತಾ ಹೋಗಿದ್ರೆ, ನಮ್ಮ ಪ್ರೀತಿಯನ್ನು ಕಳೆದುಕೊಳ್ತಾ ಹೋಗುವುದಾದರೆ, ನಾವೆಲ್ಲರೂ ದ್ವೇಷ ಭಾವನೆಗಳಿಂದ ಜೀವಿಸ್ತಾ ಹೋಗೋದಾದರೆ, ನಾವು ಈ ಗುಣದಿಂದ ಹೇಗೆ ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ? ಹೇಗೆ ಪ್ರೀತಿಯನ್ನು ಕಟ್ಟಲಿಕ್ಕೆ ಸಾಧ್ಯ? ಹೇಗೆ ಪ್ರೀತಿಯ ಜೀವನವನ್ನು ಕಟ್ಟಲಿಕ್ಕೆ ಸಾಧ್ಯ? ದೇವರ ಪ್ರೀತಿ ದೋಷವನ್ನು ಮುಚ್ಚುತ್ತದೆ ವಿನಃ ಎಂದಿಗೂ ಅದು ಎತ್ತಿ ಆಡುವುದಿಲ್ಲ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಜ್ಞಾನೋಕ್ತಿ 10ನೇ ಅಧ್ಯಾಯ 12ನೇ ವಚನ ಅದು ಹೀಗೆ ಹೇಳ್ತದೆ, ದ್ವೇಷವು ಜಗಳವನ್ನೆಬ್ಬಿಸುತ್ತದೆ, ಪ್ರೀತಿಯು
ಪಾಪವನ್ನು ಮುಚ್ಚಿಡುತ್ತದೆ ಎಂಬುದಾಗಿ. ನಾವು ಯಾವಾಗ ಇನ್ನೊಬ್ಬರ ಇಲ್ಲಿರುವ ಬಲಹೀನತೆಯನ್ನು ಎತ್ತಿ ಆಡಲಿಕ್ಕೆ ಹೋಗ್ಬಿಡ್ತೀವೋ ಆಗ ಅವರಿಗೆ ಕೋಪವು ಹೆಚ್ಚಾಗುವಂಥದ್ದಾಗಿದೆ, ದ್ವೇಷವು ಹೆಚ್ಚಾಗುವಂಥದ್ದಾಗ್ತದೆ, ಮನಸ್ಸು ಕ್ಲೇಶಗಳು ಬೆಳಿಲಿಕ್ಕೆ ಪ್ರಾರಂಭಿಸ್ತದೆ, ಒಬ್ರಿಗೊಬ್ರು ಜಗಳಗಳು ಪ್ರಾರಂಭ ಆಗ್ಬಿಡ್ತವೆ. ಆಗ ಸ್ನೇಹ ಉಳಿಯಲ್ಲ, ಕುಟುಂಬ ಗಂಡ ಹೆಂಡತಿ ಉಳಿಯಲ್ಲ, ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಉಳಿಯಲ್ಲ, ತಂದೆ ತಾಯಿಗಳೊಂದಿಗೆ ಪ್ರೀತಿ ಇರಲ್ಲ, ಸಮಾಜದೊಂದಿಗೆ ಪ್ರೀತಿ ಇರಲ್ಲ, ನಮ್ಮ ಸಭೆಯೊಳಗೆ ದೇವರ ಪ್ರೀತಿ ಇರಲ್ಲ. ಇದು ಯಾರು ಮಾಡ್ತಾರೆ ಅಂದರೆ ನಾವು ದೇವರ ಪ್ರೀತಿಯನ್ನು ಅರಿಯದೇ ಇರುವವರು, ದೇವರ ಪ್ರೀತಿಯ ಒಂದು ಸತ್ಯತೆಯನ್ನು ತಿಳಿಯದೆ ಹೋಗ್ಬಿಟ್ರೆ ಶಾರೀರಿಕವಾದ ಗುಣವು ನಮ್ಮನ್ನು ಈ ಒಂದು ದೊಡ್ಡ ಸಮಸ್ಯೆಗೆ ತರುವಂಥದ್ದಾಗಿದೆ. ನಾವು ಹೇಗೆ ದೇವರನ್ನಾಗ ಪ್ರೀತಿ ಮಾಡಲಿಕ್ಕೆ ಸಾಧ್ಯ? ನಾವು ಹೇಗೆ ದೇವರ ಪ್ರೀತಿಯಿಂದ ಈ ಭೂಮಿ ಮೇಲೆ ಜೀವಿಸಲಿಕ್ಕೆ ಸಾಧ್ಯ? ಇದು ಎಲ್ಲದರಿಂದ ಹೊರಬಂದು ದೇವರ ಪ್ರೀತಿಯಲ್ಲಿ ಜೀವಿಸಬೇಕಂತಲೇ ದೇವರು ಪರಲೋಕದಿಂದ ಇಳಿದು ಬಂದಿದ್ದಾನೆ. ಆತನು ತನ್ನ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ. ದೇವರ ಪ್ರೀತಿಯ ದಯಾರಸವು ನಿಮ್ಮೊಳಗೆ ಧಾರಾಳವಾಗಿ ಸುರಿದಿದೆಯಲ್ಲ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ, 1 ತಿಮೋತಿ 1ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ, ದೇವರು ಮಹಾಕೃಪೆಯಿಂದ ನಂಬಿಕೆಯನ್ನು ಪ್ರೀತಿಯನ್ನು ನಿಮ್ಮಲ್ಲಿ ಉಂಟು ಮಾಡಿದ್ದಾನೆ. ಯಾಕೆ ದೇವರು ಪ್ರೀತಿಯನ್ನು ಕೊಟ್ಟ? ನಮ್ಮಲ್ಲಿರುವಂಥ ಪೂರ್ವದ ಸ್ವಭಾವದ ದೋಷಗಳನ್ನು ಎತ್ತಿ ಆಡಿ ಇವರು ದ್ವೇಷಗಳಿಂದ ಜಗಳಾಡಿ ನಾಶವಾಗಬಾರ್ದು. ಈ ದೈವಿಕ ಪ್ರೀತಿಯಿಂದ, ಪರಿಶುದ್ಧವಾದ ಅಗಾಪೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಮುಚ್ಚಿಡುತ್ತಾ, ಪ್ರೀತಿಸುತ್ತಾ, ಕ್ಷಮಿಸುತ್ತಾ ನಾವು ಮುಂದೆ ಸಾಗಬೇಕು ಅನ್ನೋದೇ, ದೇವರನ್ನು ಮಹಿಮೆ ಪಡಿಸಬೇಕು ಅನ್ನೋದಕ್ಕಾಗಿಯೇ ದೇವರು ತನ್ನ ಪ್ರೀತಿಯನ್ನು ನಮ್ಮೊಳಗಿಟ್ಟಿದ್ದಾನೆ. ಪ್ರೀತಿಸುವವನು ದ್ವೇಷವನ್ನು ಎತ್ತಿ ಆಡಕ್ಕೆ ಹೋಗಲ್ಲ. ಅವುಗಳನ್ನು ಪ್ರೀತಿಸುವವನು ನಮ್ಮಲ್ಲಿರುವ ಬಲಹೀನತೆಯನ್ನು ಮುಚ್ಚಿ ಪ್ರೇಮದಿಂದ ಬೆಳಿಲಿಕ್ಕೆ, ಪ್ರೀತಿಯಿಂದ ಕಟ್ಟಲಿಕ್ಕೆ, ಪ್ರೀತಿಯ ಸೇವೆ ಮಾಡಲಿಕ್ಕೆ, ಪ್ರೀತಿಯ ಸಭೆಯನ್ನು ಕಟ್ಟಲಿಕ್ಕೆ, ಪ್ರೀತಿಯ ಕುಟುಂಬವನ್ನು ಕಟ್ಟಲಿಕ್ಕೆ, ಪ್ರೀತಿಯ ತಂದೆ ತಾಯಿಗಳನ್ನು ಕಟ್ಟಲಿಕ್ಕೆ, ಪ್ರೀತಿಯ ಮಕ್ಕಳನ್ನು ಕಟ್ಟಲಿಕ್ಕೆ ದೇವರು ನಮಗೆ ಸಹಾಯಕವಾಗಿದ್ದಾನೆ. ಹಾಗಾದರೆ ನಮ್ಮೊಳಗೆ ಮನುಷ್ಯ ಪ್ರೀತಿ ಅದು ಸ್ವಾರ್ಥ ಪ್ರೀತಿ, ಅದು ಶರೀರದ ಪ್ರೀತಿ. ಈ ಪ್ರೀತಿಯಿಂದ ಕುಟುಂಬ ಕಟ್ಟಕ್ಕಾಗಲ್ಲ, ಈ ಪ್ರೀತಿಯಿಂದ ಸಭೆ ಕಟ್ಟಕ್ಕಾಗಲ್ಲ, ಈ ಪ್ರೀತಿಯಿಂದ ಸಮಾಜ ಕಟ್ಟಕ್ಕಾಗಲ್ಲ. ದೇವರ ಪ್ರೀತಿಯಿಂದ ಮಾತ್ರ ಕುಟುಂಬ ಕಟ್ಟಲಿಕ್ಕೆ, ದೇವರ ಪ್ರೀತಿಯಿಂದ ಮಾತ್ರ ಸಭೆ ಕಟ್ಟಲಿಕ್ಕೆ, ದೇವರ ಪ್ರೀತಿಯಿಂದ ಜೀವಿತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಿಯ ದೇವರ ಮಕ್ಕಳೇ, ಸ್ವಾಮಿ ನನ್ನನ್ನು ನಿನ್ನ ಪ್ರೀತಿಯಿಂದ ತುಂಬು, ನಿನ್ನ ಪ್ರೀತಿಯನ್ನು ನನ್ನೊಳಗಿರುವುದನ್ನು ಪ್ರಕಟ ಮಾಡು ಅನ್ನುವಂಥ ಕೂಗು, ಹಂಬಲ ನಮ್ಮೊಳಗೆ ಬಂದರೆ ಆ ದೈವಿಕ ಪ್ರೀತಿ ನಮ್ಮ ಹೊರಗೆ ಬರಲಿಕ್ಕೆ ಕಾರಣ ಆಗ್ತದೆ. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೀತಾನೆ, ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ತಾನೆ. ಇನ್ನೊಂದು ವಾಕ್ಯ, ಜ್ಞಾನೋಕ್ತಿ 6ನೇ ಅಧ್ಯಾಯ 14ನೇ ವಚನ, ಅವನ ಮನಸ್ಸಿನಲ್ಲಿರುವುದು ದ್ರೋಹವೇ, ಕೇಡನ್ನು ನಿರಂತರವಾಗಿ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ದ್ವೇಷವನ್ನು ಎತ್ತಿ ಆಡ್ತಾ ಹೋಗ್ಬಿಟ್ರೆ ಜಗಳಗಳು ಎದ್ದು ಹೋಗ್ಬಿಡ್ತದೆ. ಇವತ್ತು ನಾವು ಅನೇಕ ಸಭಾಪಾಲಕರ ಸಂಸ್ಥೆಗಳು, ಸಭಾಪಾಲಕರ ಸಂಘಗಳು, ಸಭಾಪಾಲಕರ ಒಕ್ಕೂಟಗಳು ಇವತ್ತು ಜಗಳ ಆಡಿ ನಾಶವಾಗ್ತಾ ಇದೆ. ಒಬ್ರಿಗೊಬ್ರು ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ, ಒಬ್ರಿಗೊಬ್ರು ನಾವು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸಭೆಯೊಳಗೆ ಅನೇಕ ವೈಮನಸ್ಸುಗಳು, ಕುಟುಂಬದೊಳಗೆ ವೈಮನಸ್ಸುಗಳು. ಯಾಕೆ ಅಂದರೆ ಮನುಷ್ಯ ಪ್ರೀತಿಯನ್ನು ಆತುಕೊಂಡ್ಬಿಟ್ರೆ ಅದು ನಮ್ಮನ್ನು ಸ್ವಾರ್ಥದಿಂದ ನಡೆಸಿ ಕ್ಷಮಿಸಲಿಕ್ಕಾಗದಂಥ ಸ್ಥಿತಿಯಲ್ಲಿ ನಮ್ಮನ್ನು ತಂದು ಏನು ಮಾಡ್ತದೆ? ದ್ವೇಷವನ್ನು ಎಬ್ಬಿಸ್ಬಿಡ್ತದೆ. ಜಗಳ ಎದ್ದು ಬಿಡ್ತು ಅಂತ ಅಂದರೆ ದ್ವೇಷ ಜಾಸ್ತಿ ಆಗ್ಬಿಡ್ತದೆ. ದ್ವೇಷ ಜಾಸ್ತಿ ಆಗ್ಬಿಟ್ರೆ ಜಗಳ ಜಾಸ್ತಿ ಆಗ್ಬಿಡ್ತದೆ. ಆಗ ಆ ಜಗಳವು
ಬೀಜವಾಗಿ ಬೀಜವಾಗಿ ಬಿತ್ತಿ 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 ಮಾತಾಡ್ತಾ ಒಂದು ದೊಡ್ಡ ಕ್ರೂರ ಹಂತಕ್ಕೆ ಹೋಗ್ಬಿಡ್ತದೆ. ಇವತ್ತು ಸಭೆಗಳು ಯಾಕೆ ಒಡೆದೋಗ್ತಾ ಇದೆ? ಸೇವಕರುಗಳು ಯಾಕೆ ಒಂದಾಗ್ತಾ ಇಲ್ಲ? ಕುಟುಂಬಗಳು ಯಾಕೆ ಒಂದಾಗ್ತಾ ಇಲ್ಲ? ಮನುಷ್ಯನ ಸ್ವಾರ್ಥ ಪ್ರೀತಿ ಮುಂದಿಟ್ಕೊಂಡಿದ್ದೇವೆ. ದೇವರ ಪ್ರೀತಿ ನಮ್ಮಲ್ಲಿ ಕೊರತೆಯಾಗಿದೆ. ಇದರಿಂದನೇ ನಾವು ಒಬ್ರಿಗೊಬ್ರು ದೋಷವನ್ನ ಎತ್ತಿ ಆಡಲಿಕ್ಕೆ ಪ್ರಾರಂಭಿಸ್ತಿದ್ದೇವೆ. ನಾವು ಒಬ್ರಿಗೊಬ್ರು ವೈಮನಸ್ಸುಗಳುಳ್ಳವರಾಗಿ, ನಾವು ಒಬ್ರಿಗೊಬ್ರು ವೈರಿಗಳಾಗಿ ನಿಂತು ಬಿಟ್ಟಿದ್ದೇವೆ. ಇದರಿಂದಲೇ ದೇವರನ್ನ ಪ್ರೀತಿಸಲಿಕ್ಕೆ ಕಷ್ಟವಾಗಿರೋದು. ಇದರಿಂದಲೇ ನಾವು ನೆರೆಯವರನ್ನ ಪ್ರೀತಿಸಲಿಕ್ಕೆ ಕಷ್ಟವಾಗಿರೋದು. ಮುಚ್ಚುವುದು ಅಂದ್ರೆ, ದೋಷವನ್ನ ಮುಚ್ಚುವುದಂದ್ರೆ ಏನು? ಕ್ಷಮಾಪಣೆ ಮಾಡುವಂಥದ್ದು, ಕ್ಷಮಿಸುವಂಥ ಗುಣ. ದ್ವೇಷವನ್ನು ಮುಚ್ಚಿಡುವಂಥದ್ದು, ದ್ವೇಷವನ್ನು ಕ್ಷಮಿಸ್ಲಿಕ್ಕೆ ಹೋದ್ರೆ ಆಗ ಪ್ರೀತಿಯ ಬದುಕು ನಮಗೆ ಬಂದ್ಬಿಡುತ್ತೆ. ನಾವು ಬಲಹೀನ ವ್ಯಕ್ತಿಗಳೇ ಆಗಿದೆ. ಗಂಡ ಹೆಂಡತಿ ಬಲಹೀನವಾದ ವ್ಯಕ್ತಿ. ಗಂಡ ಏನು ಪರಲೋಕದಿಂದ ಯಾವ ತಪ್ಪಿಲ್ಲದಂಥ ವ್ಯಕ್ತಿ ಆಗಿಲ್ಲ, ಹೆಂಡತಿ ಪರಲೋಕದಿಂದ ಬಂದ ತಪ್ಪಿಲ್ಲದ ವ್ಯಕ್ತಿಗಳಾಗಿಲ್ಲ. ಅನೇಕ ನ್ಯೂನತೆಗಳು ಇದ್ದುಕೊಂಡೇ ಒಬ್ಬರಿಗೊಬ್ಬರು ದಂಪತಿಗಳಾಗಿದ್ದೇವೆ. ಅನೇಕ ನ್ಯೂನತೆಗಳುಳ್ಳವರ ಸೇವಕರಾಗಿಯೇ ಒಂದು ಗುಂಪಾಗಿದ್ದೇವೆ. ಅನೇಕ ನ್ಯೂನತೆ ಉಳ್ಳವರಾಗಿಯೇ ಸಭೆಗೆ ಬಂದಿದ್ದೇವೆ. ನಾವು ದೇವರ ಪ್ರೀತಿಯನ್ನ ಸೆಲೆಬ್ರೇಟ್ ಮಾಡಿದ್ರೆ ಕ್ಷಮಾಪಣೆಯ ಗುಣ ನಮ್ಮೊಳಗೆ ದೊಡ್ಡದಾಗಿ ಕಾಣಿಸ್ಕೊಳ್ತದೆ. ಆ ಕ್ಷಮಾಪಣೆಯನ್ನು ಹೊಂದಿ ಬಹುಪಾಪವನ್ನ ಅದು ಮುಚ್ಚಿ ಹೋಗ್ತದೆ. ಆಗ ಪ್ರೀತಿಯು ರಾರಾಜಿಸುವಂಥದ್ದಾಗಿರ್ತದೆ. ಈ ಪ್ರೀತಿಯನ್ನು ನಾವು ಯಾವಾಗ ನಾವು ಇಟ್ಕೊಳ್ತೀವೋ ಆಗ ದೇವರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ, ನೆರೆಯವರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ. ಈ ಪ್ರೀತಿ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೀನಿ. ನಾನು ಬಹಳ ಪ್ರೀತಿ ಉಳ್ಳವನು ಅಂತ ಅಲ್ಲ ಪ್ರಿಯರೇ, ಕೊರತೆಯಲ್ಲಿರುವವನು. ಆದರೆ ಈ ವಾಕ್ಯವು ನನಗೆ ಭಾರವನ್ನು ತರುವಂಥದ್ದು. ಈ ವಾಕ್ಯಗಳೆಲ್ಲ ನನಗೊಂದು ದೇವರ ಗುಣವನ್ನು ಪ್ರಕಟಿಸುವಂಥದ್ದಾಗ್ತದೆ. ಇದೆಲ್ಲವನ್ನು ಗ್ರಹಿಸಿದವನಾಗಿ ನಾನು ಏನು ಮಾಡಬೇಕಾಗ್ತದೆ? ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು, ಕರ್ತನೇ, ನಾನೇನೂ ಅಲ್ಲ, ನನ್ನ ಜೀವಿತದಲ್ಲಿ ಎಲ್ಲವೂ ನೀನಾಗಿದ್ದಿ, ನಿನ್ನ ಪ್ರೀತಿಯೇ ಶ್ರೇಷ್ಠವಾಗಿದೆ ಅಂತ ಹೇಳಲಿಕ್ಕೆ ಈ ಎಲ್ಲ ವಾಕ್ಯಗಳು ನನ್ನನ್ನು ಬೋಧಿಸುವಂಥದ್ದಾಗಿದೆ ಪ್ರಿಯರೇ. ಹಾಗೆಯೇ ನಿಮಗೂ ಕೂಡ ಈ ವಾಕ್ಯಗಳು ಬೋಧಿಸುವಂಥದ್ದಾಗಿದೆ. ಕರ್ತನ ಪ್ರೀತಿಯುಳ್ಳ ದೇವ ಮಕ್ಕಳೇ, ಕುಟುಂಬದಲ್ಲಿ ಒಂದು ಉದಾಹರಣೆಯಾಗಿ ಗಂಡ ಹೆಂಡತಿ, ಅನೇಕ ಕುಟುಂಬಗಳಲ್ಲಿ ಜಗಳ ಇದೆ. ಗಂಡ ಹೆಂಡತಿ ಮೇಲೆ ಜಗಳ ಮಾಡ್ತಾನೆ. ಆ ಜಗಳದಿಂದ ಹೆಂಡತಿ ಜಗಳ ಮಾಡ್ತಾಳೆ. ಜಗಳ ಒಬ್ಬರ ಮೇಲೆ ಒಬ್ಬರ ದೋಷ ಎತ್ತಿ ಆಡ್ತಾ ಜಗಳದ ಬೀಜವನ್ನ ಬಿತ್ತಿ ಅದೊಂದು ದೊಡ್ಡವಾದಂಥ ಬೆಟ್ಟವಾಗಿ ನಿಂತ್ಕೊಂಡ್ಬಿಡ್ತದೆ. ಕೋಪದ ಮುಖವುಳ್ಳವರಾಗ್ಬಿಡ್ತೀವಿ, ದ್ವೇಷದ ಮುಖವುಳ್ಳವರಾಗ್ಬಿಡ್ತೀವಿ. ಆಗ ನಿಜವಾದಂಥ ಒಂದು ಛಾಯೆ, ನಿಜವಾದ ಒಂದು ರೂಪ ನಾವು ಕಳ್ಕೊಂಡ್ಬಿಡ್ತೀವಿ. ನೋಡಿ, ಅವಾಗ ಹೆಂಗಾಗ್ಬಿಡ್ತೀವಿ ಅಂತ ಅಂದ್ರೆ, ಜಗಳದ ಬೀಜವನ್ನ ದ್ವೇಷವನ್ನು ಎತ್ತಿ ಆಡ್ತಾ ಹೋಗ್ಬಿಟ್ರೆ ಗಂಡ ಹೆಂಡ್ತಿರು ಒಂದು ಸಂಸಾರ ಮಾಡೋಕ್ಕಾಗಲ್ಲ. ಸಭೆ ಒಂದು ಸ್ನೇಹ ಜೀವನವನ್ನು ಮಾಡೋಕ್ಕಾಗಲ್ಲ. ಒಂದು ಸಭಾಪಾಲಕರು ಒಂದು ಸ್ನೇಹ ಜೀವನ ಮಾಡೋಕ್ಕಾಗಲ್ಲ. ಒಂದು ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು ಒಂದು ಜೀವನ ಮಾಡೋಕ್ಕಾಗಲ್ಲ. ಹಾಗೆ ಹೆಂಗಾಗ್ಬಿಡ್ತೀವಿ ಅಂತ ಅಂದ್ರೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 17ನೇ ಅಧ್ಯಾಯ 11ನೇ ವಚನ, ದುರಾತ್ಮನಿಗೆ ದಂಗೆಯ ಮೇಲೆ ಮನಸ್ಸು, ಕ್ರೂರ ದೂತನು ಅವನ ಮೇಲೆ ಬರುವನು. ದೋಷವನ್ನು ಎತ್ತಿ ಆಡ್ತಾ ಜಗಳ ಆಗ್ಬಿಡ್ತವೆ. ಜಗಳದ ಬೀಜವನ್ನು ಬಿತ್ತುತ್ತಾ ಹೋದ್ರೆ ನಾವೆಲ್ಲರೂ ಒಂಥರ ದುರಾತ್ಮಗಳ ರೀತಿಯಲ್ಲಿ ಆಗೋಗ್ಬಿಡ್ತೀವಿ. ಗಂಡ ಹೆಂಡತಿ ಮೇಲೆ ದುರಾತ್ಮನ ಕಂಡಂಗೆ ಕಾಣ್ತಾನೆ, ಹೆಂಡತಿ ಗಂಡನ ಮೇಲೆ ದುರಾತ್ಮ ಕಂಡಂಗೆ ಕಾಣ್ತಾನೆ, ಅಣ್ಣ ತಮ್ಮಂದಿರುಗಳು ಒಬ್ಬರ ಮೇಲೆ ದುರಾತ್ಮ ಕಂಡಂಗೆ ಇರ್ತಾರೆ. ಸಭಾಪಾಲಕರು ಒಬ್ಬರೊಬ್ಬರು ದ್ವೇಷಗಳನ್ನ ಎತ್ತಿ ಆಡ್ತಾ ಹೋದ್ರೆ ಒಬ್ರಿಗೊಬ್ರು ದುರಾತ್ಮನ ಮುಖವುಳ್ಳವರಾಗಿ ಕಾಣ್ಬಿಡ್ತೇವೆ. ದಂಗೆ ಮಾಡುವುದಂದ್ರೆ ಜಗಳ ಮಾಡುವುದು, ದಂಗೆ ಮಾಡುವುದು ಹಲ್ಲೆ ಮಾಡುವುದು, ದಂಗೆ ಮಾಡುವುದಂದ್ರೇನು? ಅವ್ರ ಮೇಲ್ ಬರುವುದು. ಕೋಪದ ಮುಖ ಹೇಗೆ ಕಾಣಿಸ್ತದೆ? ದುರಾತ್ಮನ ಮುಖದ ಹಾಗೆ ಕಾಣಿಸ್ತದೆ.
ಅದು ಒಳಗೆ ಕ್ರೂರತನವಾಗಿರ್ತದೆ. ಮುಖ ಛಾಯೆಗಳು ವಿರೂಪವಾಗಿ ಕಾಣಲಿಕ್ಕೆ ಪ್ರಾರಂಭಿಸ್ಬಿಡ್ತದೆ. ಹಾಗೇನಾಗ್ತಾನೆ, ಕೊಳ್ಪಟ್ಟಿ ಇಟ್ಕೊಳ್ತಾರೆ. ಹಾಗೇನಾಗ್ತಾನೆ, ಗಂಡ ಹೆಂಡತಿ ತಲೆ ಮುಂದೆ ಇಟ್ಕೊಳ್ತಾನೆ. ಹೆಂಡತಿ ಏನ್ ಮಾಡ್ತಾಳೆ, ಗಂಡನ ಮಾನ ಕಳೀತಾಳೆ. ಮಕ್ಕಳುಗಳೇನಾಗ್ತಾರೆ, ತಂದೆ ತಾಯಿಗಳು ದ್ವೇಷ ಬೆಳೆದು ಬಿಡ್ತದೆ. ಒಬ್ಬರೊಬ್ರು ಕ್ರೂರಿಗಳಾಗ್ಬಿಡ್ತಾರೆ. ಗಂಡ ಹೆಂಡತಿ ಕ್ರೂರಿಗಳಾಗಿ ಹೋಗ್ಬಿಡ್ತಾರೆ. ಸಭಾ ಪಾಲಕರುಗಳು ಏನಾಗ್ತಾರೆ, ಕ್ರೂರಿಗಳಾಗಿ ಹೋಗ್ಬಿಡ್ತಾರೆ. ಸಮಾಜದಲ್ಲಿ ಕ್ರೂರಿಯಾಗಿ ಹೋಗ್ಬಿಡ್ತದೆ. ಆಗ ಬದುಕು ಅನ್ನೋದು ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಿಯರೇ, ನೆನೆಸ್ಕೊಳ್ರಿ, ಇದನ್ನೆಲ್ಲ ನೆನೆಸ್ಕೊಳ್ರಿ. ದೇವರು ಇದೆಲ್ಲ ಇವತ್ತು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಸಭೆಯಲ್ಲಿ ಎಷ್ಟು ಕ್ರೂರತನ, ಸೇವಕರ ಮಧ್ಯದಲ್ಲಿ ಎಷ್ಟು ಕ್ರೂರತನ, ಕುಟುಂಬದೊಳಗೆ ಎಷ್ಟು ಕ್ರೂರತನ. ಏನೇಳ್ತದೆ, ದೋಷವನ್ನ ಮುಚ್ಚಿಡುವವನು ಪ್ರೇಮವನ್ನ ಸೆಳೆಯುವನು, ಎತ್ತಿ ಆಡುತ್ತಿರುವವನು ಸ್ನೇಹವನ್ನ ಕಳ್ಕೊಬಿಡ್ತಾನೆ. ಯಾಕೆ ಸ್ನೇಹ ಕಳೆದೋಗ್ಬಿಡ್ತದೆ? ಯಾಕೆ ಗಂಡ ಹೆಂಡತಿರ ಕುಟುಂಬ ಹೊಡೆದೋಗ್ಬಿಡ್ತದೆ? ಯಾಕೆ ಅಣ್ಣ ತಮ್ಮಂದ್ರು, ಯಾಕೆ ತಂದೆ ತಾಯಿಗಳು, ಯಾಕೆ ಸಭಾಪಾಲಕರುಗಳು, ಯಾಕೆ ಸಮುದಾಯ ಸಭೆ ಒಳಗೆ ದೊಡ್ಡ ಗಲಾಟೆ? ಯಾಕೆ ಅಂತ ಅಂದರೆ ಆ ಜಗಳ ತಾರಕಕ್ಕೆ ಬಂದು ಎಲ್ಲರ ಮುಖಗಳು, ಕೋಪ, ದ್ವೇಷಗಳು ದೊಡ್ಡದಾಗಿ ಎಲ್ಲರ ಜೀವನ, ಅದನ್ನು ಮಾಡುವಂಥ ದೋಷವನ್ನು ಎತ್ತಿಡುವವರ ಜೀವನ ಒಂದು ಕ್ರೂರ ಮುಖವುಳ್ಳದ್ದಾಗಿ ಕಾಣಿಸ್ತದೆ. ಅನೇಕರು ಸತ್ತು ಹೋಗ್ತಾರೆ, ಕೊಲೆ ನಡೆದೋಯ್ತದೆ. ಅನೇಕರು ಒಡೆದಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಅನೇಕರು ದ್ವೇಷಿಗಳಾಗಿ ನಿರಂತರವಾಗಿ ನಿಂತುಬಿಡ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಆದರೆ ಆ ದುರಾತ್ಮನ ಗುಣದ ಹಂತಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ಸಣ್ಣದರಲ್ಲಿ ಕ್ಷಮಾಪಣೆ ಮಾಡಿಬಿಟ್ರೆ ಎಷ್ಟು ಆಶೀರ್ವಾದಕರವಾದ ಜೀವನ ನಮಗೆ ಆಗ್ಬಿಡ್ತದೆ. ಒಂದು ಕ್ಷಮಾಪಣೆ ಜೀವನ. ಇದು ಯಾರು ಕ್ಷಮಿಸೋರು? ಪ್ರೀತಿ ಮಾಡುವವರು ಮಾತ್ರ ಕ್ಷಮಿಸಲಿಕ್ಕೆ ಸಾಧ್ಯ. ಯಾರು ಪ್ರೀತಿ ಮಾಡಲ್ಲ ಅಂದ್ರೆ, ಯಾರು ಪ್ರೀತಿ ಮಾಡಲ್ಲ ಅವ್ರು ಕ್ಷಮಿಸಲ್ಲ. ಯಾರು ಕ್ಷಮಿಸಲ್ವೋ ಅವರು ಪ್ರೀತಿ ಮಾಡಕ್ಕಾಗಲ್ಲ. ದೈವಿಕ ಪ್ರೀತಿ, ಅಗಾಪೆ ಪ್ರೀತಿ, ಅದು ನಮ್ಮನ್ನು ಕ್ಷಮಾಪಣೆ ಮಾಡಿ ಪ್ರೀತಿಯು ಯಥಾರ್ಥವಾಗಿ ಇರುವಂತೆ ಮಾಡ್ತದೆ. ನಮ್ಮಲ್ಲಿ ದೋಷಗಳಿದ್ದಾವೆ, ನಮ್ಮಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಆದರೆ ಕ್ಷಮಾಪಣೆ, ನಾವು ಯಾರ ಜೊತೆನೂ ಬೇಸರನೆ ಮಾಡ್ಕೊಂಡಿಲ್ಲ, ಯಾರ ಜೊತೆನೂ ನಾನೇನು ಮಾತಾಡೇ ಇಲ್ಲ, ನಾನೇನು ಅಂದೇ ಇಲ್ಲ ಅನ್ನಕ್ಕಾಗಲ್ಲ. ನಮ್ಮಲ್ಲಿ ಶರೀರ ಇರುವಲ್ಲಿ ಸಣ್ಣ ಪುಟ್ಟ ಹೋರಾಟಗಳಿದೆ. ಆದರೆ ದೈವಿಕ ಪ್ರೀತಿ ಕ್ಷಮಾಪಣೆ ಮೂಲಕ ಪ್ರೇಮವನ್ನು ಮುಂದೆ ಸಾಗುವಂತೆ ಮಾಡಿಬಿಡ್ತದೆ. ಕರ್ತನಿಗೆ ಮಹಿಮೆ ಆಗಲಿ. ನಾವು ಓದ್ಕೊಳ್ಳೋಣ. ದೋಷವನ್ನು ಮುಚ್ಚಿಡುವುದರಿಂದ ಪ್ರೀತಿಯು ಹೆಚ್ಚು ಮಾಡಿಕೊಳ್ಳಿ ಅವಕಾಶ ಸಿಗುತ್ತೆ. ದೋಷವನ್ನು ಮುಚ್ಚಿಡುವುದರಿಂದ ಪ್ರೀತಿಯನ್ನು ಹೆಚ್ಚು ಮಾಡಿಕೊಳ್ಳಲು ಅವಕಾಶ ಸಿಗ್ತದೆ. ದೋಷವನ್ನು ಮುಚ್ಚಿಡುವುದು ಎಂದರೆ ಕ್ಷಮಿಸುವುದು ಎಂದರ್ಥ. ದೋಷವನ್ನು ಎತ್ತಿ ಆಡಿದರೆ ದೋಷಗಳು ಕ್ಷಮಿಸುವುದಕ್ಕೆ ಆಗದ ಸ್ಥಿತಿಗೆ ಬರ್ತೀವಿ. ದೋಷವನ್ನು ಎತ್ತಿ ಆಡಿದರೆ ದೋಷಗಳು ಕ್ಷಮಿಸುವುದಕ್ಕೆ ಆಗದ ಸ್ಥಿತಿಗೆ ಬಂದುಬಿಡ್ತೀವಿ. ಮತ್ತಷ್ಟು ದೋಷಗಳು ಹೆಚ್ಚಾಗಲು ಸಾಧ್ಯವಾಗ್ತದೆ. ದೋಷಗಳು ಹೆಚ್ಚಿದಷ್ಟು ಕ್ಷಮಿಸುವುದು, ಪ್ರೀತಿಸುವುದು ಕಷ್ಟವಾಗ್ತದೆ. ದೋಷಗಳು ಹೆಚ್ಚಿದಷ್ಟು ಕ್ಷಮಿಸುವುದು, ಪ್ರೀತಿಸುವುದು ಕಷ್ಟವಾಗ್ತದೆ. ಗಾದೆ ಮಾತಿದೆ, ಸೂಜಿಯಲ್ಲಿ ಹೋಗೋದು ಕೊಡಲಿಯಲ್ಲಿ ತೆಗೆದುಕೊಂಡಂತೆ. ಗಾದೆ ಮಾತಿದೆ, ಸೂಜಿಯಲ್ಲಿ ಹೋಗೋದು ಕೊಡಲಿಯಲ್ಲಿ ತೆಗೆದುಕೊಂಡಂತೆ. ಕ್ಷಮಿಸುವುದು ಕೋಪ ಮತ್ತು ಅಸಮಾಧಾನವನ್ನ ತೊಡೆದು ಹಾಕ್ತದೆ. ಆಮೇನ್. ಕ್ಷಮಿಸುವುದು ಕೋಪ ಮತ್ತು ಅಸಮಾಧಾನವನ್ನ ತೊಡೆದು ಹಾಕ್ತದೆ. ಇದರಿಂದ ಪ್ರೀತಿಯ ವಾತಾವರಣ ನೆಲೆಗೊಳ್ಳುತ್ತದೆ. ಎಷ್ಟು ಆಶೀರ್ವಾದ! ದೇವರ ನಾಮಕ್ಕೆ ಮಹಿಮೆ ಆಗಲಿ. ನಮ್ಮಿಂದ ಅಲ್ಲ ರೀ, ದೇವರ ಪ್ರೀತಿಯಿಂದ ಸಾಧ್ಯ. ಮನುಷ್ಯನ ಸ್ವಾರ್ಥ ಪ್ರೀತಿಯಿಂದ ಅಲ್ಲ, ದೈವಿಕವಾದ ಅಗಾಪೆ ಪರಿಶುದ್ಧ ಹಾಲಿದ್ದಂಗೆ
ಅದರಲ್ಲಿ ಒಂದು ಸಣ್ಣ ನಿಷ್ಕಲ್ಮಶ ಆ ದೈವಿಕ ಪ್ರೀತಿಯಲ್ಲಿ ಇರೋದಿಲ್ಲ ಪ್ರಿಯರೇ. ಆ ಪ್ರೀತಿ ನಮಗೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ದೇವರು ನಮಗೆ ಅದನ್ನು ಕೊಟ್ಟಿದ್ದಾನೆ. ಎಂಥ ಆಶೀರ್ವಾದ ನಾವು, ಎಂಥ ಆಶೀರ್ವಾದ ನಾವು. ದೋಷವನ್ನು ಎತ್ತಿ ಆಡಲಿಕ್ಕೆ ಪ್ರಾರಂಭವಾದಷ್ಟು ಕ್ರೂರತನ ಹೆಚ್ಚಾಗುತ್ತದೆ. ಇದು ಕೊನೆಗೆ ಹೇಗೆ ಕಾಣುತ್ತದೆ ಎಂದರೆ, ದುರಾತ್ಮನು ದಂಗೆಯ ಮೇಲೆ ಮನಸ್ಸಿಟ್ಟು ದಾಳಿ ಮಾಡುವ ರೀತಿಗೆ ಕಾಣಲ್ಪಡುತ್ತದೆ. ಇನ್ನೊಂದ್ಸತಿ ಅದನ್ನ ಹೇಳ್ತೇನೆ. ದೋಷವನ್ನ ಎತ್ತಿ ಆಡಲಿಕ್ಕೆ ಪ್ರಾರಂಭವಾದಷ್ಟು ಕ್ರೂರತನ ಹೆಚ್ಚಾಗ್ತದೆ. ಇದು ಕೊನೆಗೆ ಹೇಗೆ ಕಾಣುತ್ತದೆ ಎಂದರೆ, ದುರಾತ್ಮನು ದಂಗೆಯ ಮೇಲೆ ಮನಸ್ಸಿಟ್ಟು ದಾಳಿ ಮಾಡುವ ರೀತಿಯಲ್ಲಿ ಕಾಣಿಸುತ್ತದೆ. ನೋಡಿದ್ರ? ಹೀಗೆ ಯೋಚನೆ ಮಾಡಿ, ನಾವು ನಿತ್ಯ ಜೀವ ಹೋಗಕ್ಕಾಗತ್ತಾ? ಹಾಗಾದ್ರೆ ದೇವರು ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ, ಪ್ರೀತಿಯ ಜೀವನವನ್ನ ಮಾಡಿಕೊಂಡು ಆಶೀರ್ವಾದಗಳಾಗಿ ಹೋಗ್ಲಿಕ್ಕೆ ಎಲ್ಲಾ ರೀತಿ ಹಗೂರ ಮಾಡಿದ್ದಾನೆ. ಹಾಗಾದ್ರೆ ಇದನ್ನ ನಾವೆಷ್ಟು ಕಷ್ಟವಾಗಿ ಮಾಡ್ಕೊತಿದೀವಲ್ಲ. ದೇವರನ್ನು ಪ್ರೀತಿಸಲಿಕ್ಕೆ, ನೆರೆಯವ್ರನ್ನ ಪ್ರೀತಿಸ್ಲಿಕ್ಕೆ ಯಾಕೆ ಕಷ್ಟ ಮಾಡ್ಕೊಳ್ತಿದ್ದೀವಿ? ಶರೀರದ ಸ್ವಾರ್ಥ ಪ್ರೀತಿ, ಸ್ವಾರ್ಥ. ನನಗೆ ಬೇಕು, ನನಗಿದು ಬೇಕು, ನನಗಿದು ಬೇಕು ಅನ್ನುವ ಪಡ್ಕೊಳ್ಳುವುದಕ್ಕೋಸ್ಕರ ಮನುಷ್ಯನ ಶಾರೀರಿಕ ಸ್ವಾರ್ಥ ಪ್ರೀತಿಯಿಂದ ನಾವು ಯಾವಾಗ ಜೀವಿಸ್ತೀವೋ ಈ ದ್ವೇಷಗಳು ಹೆಚ್ಚಾಗಲಿಕ್ಕೆ ಪ್ರಾರಂಭ. ಇದರಿಂದ ಸಂಬಂಧಗಳು ಮುರಿದು ಹೋಗ್ತದೆ. ದುರಾತ್ಮಗಳಾಗಿ ನಾವು ವರ್ತಿಸ್ಬಿಟ್ರೆ ಸಂಬಂಧಗಳು ಮುರಿದು ಹೋಗ್ತದೆ. ದೋಷ ಮುಚ್ಚಿಡುವುದು ಎಂದರೆ ದೋಷವನ್ನು ಕ್ಷಮಾಪಣೆಗಾಗಿ ಒಪ್ಪಿಕೊಂಡು ಹರಕೆ ಮಾಡುವುದು ಎಂದರ್ಥ. ದೇವರ ವಾಕ್ಯ, ಇನ್ನೊಂದು ವಾಕ್ಯ ಬರೆದಿದೆ, ಜ್ಞಾನೋಕ್ತಿ 28:13 ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದು. ದೋಷವನ್ನು ಮುಚ್ಚುತ್ತಾನಲ್ಲ, ಪ್ರೀತಿಯನ್ನು ಸ್ಥಾಪಿಸ್ತಾನಲ್ಲ, ಅವನಿಗೆ ಶುಭವಾಗ್ತದೆ. ಆಮೆನ್, ಆಮೆನ್, ಪ್ರೈಸ್ ಗಾಡ್, ಆಮೆನ್ ಅನ್ನೋಣ ಎಲ್ಲರೂ. ಪ್ರಿಯರೇ, ನಮ್ಮನ್ನು ಒಪ್ಪಿಸಿಕೊಡೋಣ. ಇದೆಲ್ಲ ದೇವರಿಗೆ ಗೊತ್ತು, ಇದೆಲ್ಲ ದೇವರು ತಿಳಿದಿದ್ದಾನೆ. ನಾವು ಈಗ ಇರಬಾರ್ದು ಅಂತಾನೆ ಪರಲೋಕದ ಪ್ರೀತಿಯನ್ನು ನಮ್ಮೊಳಗೆ ಇಟ್ಟಿದ್ದಾನೆ. ಅದನ್ನು ಹೊರಗೆ ತೆಗೆಯೋಣ, ಅದನ್ನು ಹೊರೆಯೋಣ. ನಾವು ಯಾವುದಕ್ಕೋ ಕಷ್ಟಪಡ್ತೀವಿ, ಇದಕ್ಕೋಸ್ಕರ ಪ್ರತಿದಿನ ಕಷ್ಟಪಡೋಣ. ದೇವರೇ ನಿನ್ನ ಪ್ರೀತಿಯಿಂದ ಬದುಕಲಿಕ್ಕೆ ಬಲ ಕೊಡು. ದೇವರೇ ನಿನ್ನ ಪ್ರೀತಿಯನ್ನು ಹೊರ ತೆಗೆಯುವಂತೆ ಪ್ರಕಟಣೆ ಕೊಡು. ನನಗೆ ಸಹಾಯ ಮಾಡು ಎಂಬುದಾಗಿ ಕೂಗುವಾಗ ದೇವರು ಕನಿಕರ ನಮ್ಮ ಮೇಲೆ ಬರ್ತದೆ. ಯಾಕೆಂದ್ರೆ ನಮಗೆ ಕೆಟ್ಟದ್ದು ಯಾವುದು ಮನುಷ್ಯನ ಪ್ರೀತಿ, ಆ ಮನುಷ್ಯನ ಪ್ರೀತಿ ಮನುಷ್ಯನ ಎಲ್ಲಿಗೆ ಎಂತ ನಾಶನದ ಸ್ಥಿತಿ ತರ್ತದೆ ಅನ್ನೋದನ್ನ ನಮಗೆ ಗೊತ್ತಾದ್ರೆ ನಾವು ದೇವರ ಪ್ರೀತಿಗಾಗಿ ಹಸಿಲಿಕ್ಕೆ ಸಾಧ್ಯ ಆಗ್ತದೆ, ಹಸಿವು ಬರಲಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ದೇವರ ಪ್ರೀತಿ, ಮನುಷ್ಯನ ಸ್ವಾರ್ಥ ಪ್ರೀತಿ ಗೊತ್ತಾಗದ ಹೋದ್ರೆ ಮನುಷ್ಯನ ಸ್ವಾರ್ಥ ಪ್ರೀತಿಯನ್ನೇ ದೇವರ ಪ್ರೀತಿ ಅಂತ ಹೇಳಿ ಹುಚ್ಚರ ಥರ, ದುರಾತ್ಮನ ಥರ ನಾವು ದಂಗೆ ರೀತಿಯಲ್ಲಿ ಕಾಣಿಸಿ ಬೆಳೆದ್ರೆ ನಮ್ಮ ಸುತ್ತ ಯಾರಿರ್ಲಿಕ್ಕಾಗುತ್ತೆ ಪ್ರಿಯರೇ? ನಾವು ಸೇವೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಕುಟುಂಬ ಉಳಿಸ್ಕೊಳ್ಳೋದು ಹೇಗೆ ಸಾಧ್ಯ? ನಮ್ಮ ಸಭಾ ಪಾಲಕರ ಅನ್ಯೋನ್ಯತೆ ಉಳಿಸ್ಕೊಳ್ಳೋಕೆ ಸಾಧ್ಯ? ಸಮಾಜವನ್ನೇ ಹೇಗೆ ಉಳಿಸ್ಕೊಳ್ಳೋಕೆ ಸಾಧ್ಯ? ದೇವರು ಇದನ್ನೆಲ್ಲ ಈ ಭೂಮಿ ಮೇಲೆ ನಾವು ಸೆಲೆಬ್ರೇಟ್ ಮಾಡಬೇಕಂತಾನೆ ಆತನ ಪ್ರೀತಿಯನ್ನ ಪರಲೋಕದಿಂದ ಹೊತ್ತು ತಂದಿದ್ದಾನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ದೋಷವನ್ನ ಮುಚ್ಚುವವನಿಗೆ ಶುಭವಾಗುವುದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಆಮೆನ್, ಆಮೆನ್. ಇದು ಕ್ರಿಸ್ತನ ಪ್ರೀತಿ, ಇದು ಪರಲೋಕಕ್ಕೆ ಆ ಪ್ರೀತಿ ನಿತ್ಯ ಜೀವ ಹಗೂರು ಮಾಡಿ ತೆಗೆದುಕೊಂಡು ಹೋಗುವಂಥದ್ದು. ಕ್ಷಮಿಸದೇ ನಾವು ಜೀವಿಸಿದ್ರೆ ನಮ್ಮ ನಿತ್ಯ ಜೀವದ ದಾರಿಯನ್ನ ಇಕ್ಕಟ್ಟು ಮಾಡಿಕೊಳ್ಳುತ್ತೇವೆ. ಕ್ಷಮಿಸದೇ ಇರುವ ಪ್ರೀತಿಯನ್ನ ನಾವು ಬೆಳೆಸ್ಕೊಂಡ್ರೆ ಪರಲೋಕದ ದಾರಿಯನ್ನ ಇಕ್ಕಟ್ಟಾಗಿ ಮಾಡುವವರಾಗ್ತೇವೆ. ನಾನೊಂದು ಚಿಕ್ಕದಾಗಿ ಹೇಳಿ ನಾನು ಮುಗಿಸ್ಕೊಳ್ತೀನಿ. ಹಾಗಾದ್ರೆ ದೋಷವನ್ನು ಎತ್ತಿ ಹಾಡಿದ್ರೆ ಏನಾಗ್ತದೆ?
ದೋಷವನ್ನು ಎತ್ತಿ ಆಡಿದರೆ ಸ್ನೇಹ ಕಳೆದೋಗ್ತದೆ. ಆಗೇನಾಗ್ತದೆ, ದೋಷವನ್ನು ಎತ್ತಿ ಆಡ್ತಾ ಇರುವಾಗ ನೋವಾಗ್ತದೆ. ಯಾರೋ ಒಬ್ಬರಿಗೆ ನೋವನ್ನ ತರ್ತದೆ. ಈಗ ನೋವನ್ನು ತಂದಾಗ, ನೋವು ಈಗ ನಾವು ಹೀಗೆ ಇರಕ್ಕಲ್ಲ. ಒಂದೊಂದ್ಸತಿ ಎಲ್ಲರೂ ತಪ್ಪು ಮಾಡ್ತೇವೆ. ಒಂದೊಂದ್ಸತಿ ನಮ್ಮಿಂದ ಯಾರಿಗಾದ್ರೂ ನೋವಾದ್ರೆ, ನಾವೇನಾದ್ರೂ ಮಾತಾಡಿದಾಗ ಆಗ ನಾವು ಏನ್ ಮಾಡಬೇಕು? ಎರಡು ಪ್ರಕ್ರಿಯೆಗಳು ನಡೀತವೆ. ಒಂದು, ಕ್ಷಮಾಪಣೆಯನ್ನು ಆಯ್ಕೆ ಮಾಡ್ಕೊಂಡು, ನೋವಾಗಿದೆ, ನಾನೇನೋ ಮಾತಾಡಿ ದೋಷವನ್ನ ಯಾರ್ದೋ ಎತ್ತಿ ನೋವಾಗಿ ಸ್ನೇಹ ಕಳೆದು ಹೋಗ್ಲಿಕ್ಕೆ ಕಾರಣ ಆಗಿದೆ ಅನ್ನುವಾಗ, ನೋವಾಗಿದೆ ಅನ್ನುವಾಗ ಕ್ಷಮಾಪಣೆಯನ್ನು ಆಯ್ಕೆ ಮಾಡ್ಕೊಂಡು, ಈ ಕ್ಷಮಾಪಣೆ ಏನ್ ಮಾಡುತ್ತೆ ಅಂದ್ರೆ ಕ್ಷಮಾಪಣೆ ಪ್ರೀತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಈ ಕ್ಷಮಾಪಣೆ ಪ್ರೀತಿಯನ್ನು ಆಯ್ಕೆ ಮಾಡಿದಾಗ ಪ್ರೀತಿ ಮತ್ತು ಕೃಪೆ, ಕರುಣೆ ನಮ್ಮನ್ನ ಪ್ರೀತಿಸಿದಾಗ, ಕ್ಷಮಿಸಿದಾಗ ನಾವು ದೊಡ್ಡವರಾಗ್ತೀವಿ. ಆ ಪ್ರೀತಿ ದೊಡ್ಡದಾಗ್ತದೆ, ಆ ಕ್ಷಮಾಪಣೆ ದೊಡ್ಡದಾಗ್ತದೆ. ಕ್ಷಮಾಪಣೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಆಗ ನಾವು ಬದಲಾವಣೆಯ ಜೀವನಕ್ಕೆ ಬರ್ತೀವಿ. ಯಾವಾಗ ಕ್ಷಮಿಸ್ತೀವೋ ಒಂದು ಬದಲಾವಣೆ ಜೀವನ ನಮ್ಮಲ್ಲಿ ಉಂಟಾಗ್ತದೆ. ಯಾವಾಗ ಬದಲಾವಣೆಯನ್ನ ಜೀವನಕ್ಕೆ ನಾವು ಬರ್ತೀವೋ ಆಗ ಅಡ್ಡಿಯಾಗಿರುವ ನಮ್ಮ ಜೀವಿತದ ತಡೆಗಳನ್ನು ಮುರಿದು ನಾವು ಹೊರಗೆ ಬರ್ತೀವಿ. ಹೊರಗೆ ಬಂದಾಗ ನಮ್ಮನ್ನ ಸಂಬಂಧವಾಗಿ ತಿರುಗಿ ಕೂಡಿಸಿಕೊಡ್ತದೆ. ಕ್ಷಮಾಪಣೆ ಅಂತಿಮವಾಗಿ ನಮ್ಮನ್ನು ಕೂಡಿಸಿಕೊಡ್ತದೆ, ನಮ್ಮನ್ನು ಒಂದು ಮಾಡ್ತದೆ, ಸಮಾಧಾನದ ಜೀವನಕ್ಕೆ ತರ್ತದೆ. ನಾವು ದೋಷ ಎತ್ತಿ ಆಡಿ ನೋವಾದಾಗ ಕ್ಷಮಾಪಣೆ ಆಯ್ಕೆ ಮಾಡ್ಕೊಂಡಾಗ ಕೊನೆಗೆ ಒಂದಾಗುವುದನ್ನು ತರ್ತದೆ. ಒಂದು ವೇಳೆ ದೋಷವನ್ನು ಎತ್ತಿ ಆಡಿ ನೋವಾದಾಗ ನಾವು ಕ್ಷಮಾಪಣೆಯನ್ನ ಆಯ್ಕೆ ಮಾಡ್ಕೊಳ್ತಾ ಹೋದ್ರೆ ಏನಾಗ್ತದೆ ಅಂದ್ರೆ, ನೋವಾದಾಗ ಅಸಮಾಧಾನವಾಗ್ತದೆ, ಅಸಮಾಧಾನ ಉಂಟಾಗ್ತದೆ. ಆಗ ಅಸಮಾಧಾನ ಸಂಬಂಧವನ್ನ ಮುರಿದು ಹಾಕ್ತದೆ. ಸಂಬಂಧ ಮುರಿದು ಹೋದ್ರೆ ಬೇರೆ ಬೇರೆಯಾಗಿ ಹೋಗ್ತೇವೆ. ಈಗ ಹೇಳಿ, ಎಷ್ಟು ದೇವರ ಪ್ರೀತಿ ನಮಗೆ ಆಶೀರ್ವಾದವಾಗಿದೆ. ದೋಷವನ್ನು ಎತ್ತಿ ಒಂದೊಂದ್ಸತಿ ನಾವು ಮನುಷ್ಯರು, ನಾನು ಹೇಳ್ತಾ ಇರುವ ನಾನು ಕೂಡ ತಪ್ಪಬಹುದು, ಜಾರಬಹುದು. ಆದರೆ ಆ ಪ್ರೀತಿ ಪರಿಹಾರವಾಗಿ ನಮ್ಮ ಜೀವಿತವನ್ನು ಕಟ್ಟಿಕೊಡ್ತದೆ. ನಾವು ದೋಷವನ್ನು ಎತ್ತಿ ಆಡಿ ನೋವಾದಾಗ ನಾವು ಪ್ರೀತಿ ಕ್ಷಮಾಪಣೆಯನ್ನು ಆಯ್ಕೆ ಮಾಡ್ಕೊಳ್ತಾ ಹೋದ್ರೆ ನಾವು ಶರೀರವಾಗಿಯೇ ಕೊನೆಯಾಗಿ ಸಂಬಂಧಗಳು ಮುರಿದು ದೂರವಾಗಿ ಹೋಗ್ತದೆ. ಕ್ಷಮಾಪಣೆ ಆತ್ಮಿಕ ಪ್ರಕ್ರಿಯೆಯನ್ನು ಉಂಟು ಮಾಡ್ತದೆ. ಕ್ಷಮಿಸದೇ ಇರುವುದು ಶಾರೀರಿಕ ಪ್ರಕ್ರಿಯೆಯನ್ನು ಉಂಟು ಮಾಡ್ತದೆ. ಆತ್ಮಿಕವಾದ ಕ್ಷಮಾಪಣೆ, ಪ್ರೀತಿ ಕ್ಷಮಾಪಣೆ ಆತ್ಮಿಕವಾಗಿ ಒಂದಾಗಿ ಮುಂದೆ ಹೋಗ್ತದೆ. ಶಾರೀರಿಕವಾದ ನೋವಾದಾಗ ಕ್ಷಮಿಸದೆ ಹೋದರೆ ಶಾರೀರಿಕ ಪ್ರಕ್ರಿಯೆಯಿಂದ ಬೇರೆ ಆಗ್ತವೆ. ಇದರಿಂದನೇ ಇವತ್ತು ಗಂಡ ಹೆಂಡತಿರು ಡೈವರ್ಸ್ ಆಗ್ತಾ ಇರೋದು, ತಂದೆ ಮಕ್ಕಳು ಒಂದಾಗದೇ ಇರೋದು, ಅತ್ತೆ ಸೊಸೆ ಒಂದಾಗದೇ ಇರುವಂಥದ್ದು, ಸಭಾಪಾಲಕರು ಒಂದಾಗಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಈ ಕಾರಣದಿಂದ. ಈಗ ಹೇಳಿ, ದೇವರನ್ನ ಪ್ರೀತಿಸುವುದು, ನೆರೆಯವರನ್ನ ಪ್ರೀತಿಸುವುದು ಯಾಕೆ ಕಷ್ಟ ಅಂದ್ರೆ, ದೇವರಿಗೆ ಸಾಧ್ಯ, ದೇವರ ಪ್ರೀತಿಯಿಂದ ಸಾಧ್ಯ. ಆದರೆ ಮನುಷ್ಯನ ಸ್ವಾರ್ಥ ಪ್ರೀತಿಯಿಂದ ಇದು ಕಷ್ಟವಾಗ್ತದೆ. ಯಾಕೆಂದ್ರೆ ಅದು ಕ್ಷಮಾಪಣೆಯನ್ನ ಮಾಡಲಿಕ್ಕೆ ಹೋಗಲ್ಲ. ಕ್ಷಮಾಪಣೆ ಇಲ್ಲದ ಜೀವಿತ ದೇವರ ಪ್ರೀತಿಯನ್ನ ಕಷ್ಟಕರವಾಗಿ ಮಾಡ್ತದೆ. ದೇವರ ಮಾತುಗಳು ನಿಮಗೆ ಆಶೀರ್ವಾದವನ್ನು ತರಲಿ, ನನಗೆ ತರಲಿ
ಎಂಬುದಾಗಿ ಹೇಳಿ ಈ ಮಾತನ್ನು ಮುಗಿಸ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ